ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐒𝐻𝐃 ಕನ್ನಡ. ಇವತ್ತು ಸೆನ್ಸೆಕ್ಸು 659 ಪಾಯಿಂಟ್ಸ್ ಗೇನ್ ಆಗಿ 59,688 ಕ್ಲೋಸ್ ಆದರೆ ನಿಫ್ಟಿ 174 ಪಾಯಿಂಟ್ಸ್ ಗೇನ್ ಆಗಿ 17,798 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 753 ಪಾಯಿಂಟ್ಸ್ ಗೇನ್ ಆಗಿ 40,208 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್. ನಿಫ್ಟಿ ಆದರೂ ಸ್ವಲ್ಪ ವೀಕ್ನೆಸ್ ಆಗಿತ್ತು. ಓಪನಿಂಗ್ ಗ್ಯಾಪ್ ಅಪ್ ಆದಮೇಲೆ ಸ್ವಲ್ಪ ಟೈಮ್ ರ್ಯಾಲಿ ಆಗ್ತಾ ಕರೆಕ್ಷನ್ ಅಗೈನ್ ಸಪೋರ್ಟಿಂದಾನೇ ಮಾರ್ಕೆಟ್ ರ್ಯಾಲಿ ಆಗಿದೆ. ಆದರೆ ಬ್ಯಾಂಕ್ ನಿಫ್ಟಿ ಆ ಥರ ಅಲ್ಲ. ಓಪನಿಂಗಿಂದನೂ ಮಾರ್ಕೆಟಲ್ಲಿ ಒನ್ ಡೈರೆಕ್ಷನ್ ಮೂವ್ ನಮಗೆ ಕಾಣಿಸ್ತಾನೇ ಇದೆ. ಸ್ವಲ್ಪ ರೆಸಿಸ್ಟೆಂಟ್ ಹತ್ರ ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇದ್ರೂ ಅಗೈನ್ ಮಾರ್ಕೆಟ್ ಬರ್ತಿರೋಂಥ ರಿವರ್ಸಲ್ ರೆಸಿಸ್ಟೆಂಟ್ನ ಬ್ರೇಕ್ ಮಾಡ್ತಾ ಡೇ ಹೈಸ್ ಹತ್ತ ಇವತ್ತು ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ನೀವು ಇವತ್ತು ನಿಫ್ಟಿಗಂದರೆ ಸೂಪರ್ ಸ್ಟ್ರಾಂಗ್ ಆಗಿ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮ್ ಮಾಡಿದ್ದು ನೋಡ್ಬೋದು. ಗ್ಲೋಬಲ್ ಮಾರ್ಕೆಟ್ಸ್ ಜಾಸ್ತಿ ಫಾಲ್ ಆದಾಗ ಇಂಡಿಯನ್ ಮಾರ್ಕೆಟ್ಸು ಸ್ವಲ್ಪ ಗ್ಯಾಪ್ ಡೌನ್ ಆಗ್ತಿದೆ. ಆದರೆ ಅಲ್ಲಿಂದ ಅಗೈನ್ ರಿಕವರಿ ಆಗ್ತಾ ಗ್ಲೋಬಲ್ ಮಾರ್ಕೆಟ್ಸು ವೀಕ್ನೆಸ್ಸಲ್ಲಿದ್ದಾಗ ಇಂಡಿಯನ್ ಮಾರ್ಕೆಟ್ಸು ಕಮ್ಮಿ ಪರ್ಸೆಂಟೇಜಲ್ಲಿ ಫಾಲ್ ಆಗೋದು ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸು ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕಂದರೆ ಜಾಸ್ತಿಯಾಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಬೆಳೀತಾ ಇರೋದು. ರೀಸೆಂಟಾಗಿ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೂ ಡೆಲಿವರಿ ಮಾಡ್ತಿವೆ. ಇನ್ ಬಿಟ್ವೀನ್ ನಮಗೆ ಫೆಡ್ ಅವರ RBI ಅವರು ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ರು. ಎಕಾನಮಿ ರಿಲೇಟೆಡ್ ಆಗಿ ರಿಸೆಷನ್ ಇದೆ ಅಂತಾನು ಮಲ್ಟಿಪಲ್ ಆರ್ಟಿಕಲ್ಸ್ ಅಂಡ್ ನ್ಯೂಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅವರು ರಿಪೋರ್ಟ್ನ ರಿಲೀಸ್ ಮಾಡ್ತಿದ್ರು. ಈವನ್ ಇಂಡಿಯಾ ರಿಲೇಟೆಡ್ ಆಗಿನೂ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಿದ್ರು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಸ್ಟ್ರಾಂಗ್ ಸ್ಟೆಬಿಲಿಟಿ ಅಂತೂ ಕಾಣಿಸ್ತಾ ಇದೆ. ಮಿಕ್ಕಿರೋ ಡೇಟಾ ಎಲ್ಲನೂ ಮ್ಯಾಕ್ರೋ ಡೇಟಾ ಎಲ್ಲ ರೀಸೆಂಟಾಗಿ ನಾವು ಮಾತಾಡ್ಕೊಂಡಿರೋದೇ. FIs ಕ್ಯಾಶಲ್ಲಿ ಬೈ ಮಾಡ್ತಿದ್ದಾರೆ, ಫ್ಯೂಚರ್ಸಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂಡ್ ಪ್ರೀವಿಯಸ್ಲಿ ನಾವು ಮಾತಾಡ್ಕೊಂಡು ಹಾಗೆ ಶಾರ್ಟ್ ಪೊಸಿಷನ್ಸ್ ಅಂತೂ ಹೆವಿಯಾಗಿದೆ. 80% ಹತ್ರ ಇದೆ. ಏನಾದರೂ ಸ್ವಲ್ಪ ಅಪ್ಸೈಡ್ ಮೂವ್ ಬರ್ತಾ ಇದ್ದರೆ ಶಾರ್ಟ್ ಕವರಿಂಗು ಮಾರ್ಕೆಟಲ್ಲಿ ಅಪ್ಸೈಡ್ಗೆ ಇನ್ನೂ ಬೆಳೆಯೋದಕ್ಕಂತೂ ಚಾನ್ಸಸ್ ಇದೆ. ನಾನು ಗಮನಿಸ್ತಾ ಇರೋಂಥ ಲೆವೆಲ್ ಇಲ್ಲಿಂದ ಸ್ವಲ್ಪ ಹತ್ರದಲ್ಲೇ ಇದೆ. 17,820 to 840 ಈ ಝೋನ್ ಅಬೋವ್ ಬಂದು ಸಸ್ಟೈನ್ ಆಗ್ತಾ ಇದ್ರೆ ನಾನು ಮಾರ್ಕೆಟ್ನ ಫರ್ದರ್ ಆಗಿ ಆ ಸೈಡು ಬುಲಿಶಾಗೆ ನೋಡ್ತಾ ಇದ್ದೀನಿ. ಆ್ಯಸ್ ಆಫ್ ನೌ ಮಾರ್ಕೆಟ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರನೇ ಇದೆ, ಅದು ನಿಫ್ಟಿ ಪರವಾಗಾದರೆ. ಆದರೆ ಬ್ಯಾಂಕ್ ನಿಫ್ಟಿ ಪರವಾಗಿ ನೋಡಿದ್ರೆ ಅಬೋವ್ 40,000 ಹತ್ರ ಕ್ಲೋಸ್ ಆಗ್ತಾ ಇರೋದು ಕಂಪೇರ್ಡ್ ವಿತ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಸ್ಟ್ರೆಂತ್ ಅಂತೂ ತೋರಿಸ್ತಿದೆ. ಅಂಡ್ ಕಮಿಂಗ್ ಟು ಇಂಪಾರ್ಟೆಂಟ್ ಡೇಟ್ಸ್, ಇವತ್ತು ನಮಗೆ US ಜಾಬ್ಲೆಸ್ ಕ್ಲೈಮ್ ಡೇಟಾ ಅಂತೂ ಬರ್ತಿದೆ. ಅಂಡ್ ಇವತ್ತು ಈವ್ನಿಂಗು ಆ ಟೈಮಲ್ಲಿ ಫೆಡ್ ಚೇರ್ಮನ್ ಅವರು ಕಾನ್ಫರೆನ್ಸ್ ಅಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಮಾಡೋದಕ್ಕೂ ಪಾಸಿಬಿಲಿಟಿ ಇದೆ. ಅಂಡ್ ನಾಳೆ ಯುರೋಪಿಯನ್ ಯೂನಿಯನ್ ರಿಲೇಟೆಡ್ ಆಗಿ ಮಿನಿಸ್ಟರ್ ಡಿಸ್ಕಷನ್ ಮಾಡ್ತಾ ಎನರ್ಜಿ ರಿಲೇಟೆಡ್ ಆಗಿ ಮೀನ್ಸ್ ಅಲ್ಲಿ ಪ್ರೈಸಸ್ ಜಾಸ್ತಿ ಬೆಳೀತಾ ಹೋಗ್ತಿದೆ ಅಲ್ವಾ, ಗ್ಯಾಸ್ ಅಂಡ್ ಎಲೆಕ್ಟ್ರಿಸಿಟಿ ಪ್ರೈಸಸ್ ಬೆಳೀತಾ ಇರೋದ್ರಿಂದ ಅದರ ರಿಲೇಟೆಡ್ ಆಗಿ ನಾಳೆ ಮೀಟಿಂಗ್ ಅಂತೂ ಕಂಡಕ್ಟ್ ಮಾಡ್ತಿದ್ದಾರೆ. ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಅಂತೂ ಸೆಪ್ಟೆಂಬರ್ 30 ಬರ್ತಿರೋಂಥ US CPI ಇನ್ಫ್ಲೇಷನ್ ಡೇಟಾ. ಅದನ್ನು ಬೇಸ್ ಮಾಡಿಕೊಂಡೆ ಸೆಪ್ಟೆಂಬರ್ 21 ಬರೋಂಥ US ಇಂಟ್ರೆಸ್ಟ್ ರೇಟ್ಸು ಅಪ್ಡೇಟ್. ಮೀನ್ಸ್ ಬಡ್ಡಿ ರೇಟ್ಗಳು ಎಷ್ಟು ಫೇಸ್ನಲ್ಲಿ ಅವರು ಜಾಸ್ತಿ ಮಾಡಬೇಕಂತ ಅನ್ಕೊತಿದ್ದಾರೆ ಅನ್ನೋ ಡಿಸಿಷನ್ ನಮಗೆ ಸೆಪ್ಟೆಂಬರ್ 21 ಅಪ್ಡೇಟ್ ಆಗುತ್ತೆ. ಬಟ್ ಆ ಸೆಪ್ಟೆಂಬರ್ 21 ಯಾವ ಥರ ಡಿಸಿಷನ್ ಬರುತ್ತೆ ಅನ್ನೋದು ಸೆಪ್ಟೆಂಬರ್ 3 ನಮಗೆ ಅಪ್ಡೇಟ್ ಆಗ್ತಾ ಇರೋಂಥ US CPI ಇನ್ಫ್ಲೇಷನ್ ಡೇಟಾ ಆಧಾರದ ಮೇಲೆ ಇರುತ್ತೆ. ಅದರಿಂದ ಪ್ರೈಮರಿಯಾಗಿ ಹತ್ತಿರದಲ್ಲಿರುವಂಥ ಇಂಪಾರ್ಟೆಂಟ್ ಇವೆಂಟ್ ಅಂತೂ ನಮಗೆ US CPI ಡೇಟಾ 13 ಸೆಪ್ಟೆಂಬರ್ ಅಪ್ಡೇಟ್ ಆಗುವಂಥ ಡೇಟಾ. ಫ್ರೆಂಡ್ಸ್, ಈ ವಿಡಿಯೋ ರಿಲೇಟೆಡ್ ಆಗಿ ನಾವು ಇಡ್ತಿರೋಂಥ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ಇವತ್ತು ಡಾಕ್ಟರ್ ರೆಡ್ಡೀಸ್, ಸಿಪ್ಲಾ, ನ್ಯಾಟ್ಕೋ ಫಾರ್ಮಾ ಇವೆಲ್ಲದಕ್ಕೂ ಕಂಬೈಂಡ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೆವೆಲ್ಮೆಟ್ ಅನ್ನೋ ಕ್ಯಾನ್ಸರ್ ಡ್ರಗ್ ಇದೆ. ಆ ಡ್ರಗ್ಗು ಮಾರ್ಚ್ 2022 ಇಂದ ಜನರಿಕ್ ಸೆಗ್ಮೆಂಟಲ್ಲಿ ಮೂವ್ ಆಗಿದೆ. ಜನರಿಕ್ ಸೆಗ್ಮೆಂಟಲ್ಲಿ ಮೂವ್ ಆಗಿದೆ ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಇಫ್ ಏನಾದರೂ ನಾವು ಒಂದು ಹೊಸ ಡ್ರಗ್ನ ಕಂಡುಹಿಡಿದೀವಿ ಅಂದರೆ ಆ ಡ್ರಗ್ ಸ್ವಲ್ಪ ವರ್ಷಗಳವರೆಗೂ ಮಾತ್ರ ನಾವೇ ಅದನ್ನು ತಯಾರು ಮಾಡಬೇಕಾಗತ್ತೆ. ಈವನ್ ಆ ಡ್ರಗ್ಗು ಬೇರೆಯವರು ಯಾರಾದ್ರೂ ಕಂಡು ಹಿಡಿದಿದ್ದನು ಅವರು ತಯಾರು ಮಾಡೋದಕ್ಕಂತೂ ಆಗಲ್ಲ. ಏನಕ್ಕಂದ್ರೆ ನಮ್ಮ ಹತ್ರ ಅದು ಪೇಟೆಂಟ್ಸ್ ಇರುತ್ತೆ. ಬಟ್ ಒನ್ಸ್ ಆ ಪೇಟೆಂಟ್ ಎಕ್ಸ್ಪೈರ್ ಆದಮೇಲೆ ಬೇರೆ ಕಂಪನೀಸು ತಯಾರು ಮಾಡಿರೋ ಫಾರ್ಮುಲೇಷನ್ಗಿಂತ ಡಿಫರೆಂಟ್ ಫಾರ್ಮುಲೇಷನಿಂದ ಆ ಡ್ರಗ್ನ ತಯಾರು ಮಾಡಬಹುದು. ಆ ಥರ ತುಂಬ ಟೈಮ್ ಬ್ಯಾಕ್ವರೆಗೂ ಒಂದು ಕಂಪನಿ ಹತ್ರ ಇರುವಂಥ ಪೇಟೆಂಟ್ಸು ಎಕ್ಸ್ಪೈರಿ ಆಗಿ ಬೇರೆ ಕಂಪನಿಗಳು ಅದನ್ನು ತಯಾರು ಮಾಡುವಂಥ ಸ್ಟೇಜ್ಗೆ ಬರೆದಿರೋ ಕಾರಣವಾಗಿ ಇಂಡಿಯಾನಲ್ಲಿ ಲಿಸ್ಟ್ ಆಗಿರುವಂಥ ನ್ಯಾಟ್ಕೋ ಫಾರ್ಮಾ ಅವರು ಫಸ್ಟ್ ಆ ಡ್ರಗ್ನ ಜನರಿಕ್ ವರ್ಷನ್ ಆಗಿ ಮಾರ್ಕೆಟಲ್ಲಿ ಲಾಂಚ್ ಮಾಡಿದ್ದಾರೆ. ಆ ಥರ ಇಂಪಾರ್ಟೆಂಟ್ ಡ್ರಗ್ ಕ್ಯಾನ್ಸರ್ ಡ್ರಗ್ಗೆ ಖಂಡಿತವಾಗ್ಲೂ ತುಂಬ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅಂತೂ ಕಾಂಪಿಟೇಷನ್ ಇರುತ್ತೆ. ಅದರಲ್ಲೂ ಡಾಕ್ಟರ್ ರೆಡ್ಡೀಸ್ ಅಂಡ್ ಸಿಪ್ಲಾ ಅವರು ಆ ಡ್ರಗ್ನ ಮಾರ್ಕೆಟಲ್ಲಿ ಪರ್ಟಿಕ್ಯುಲರ್ಲಿ US ಮಾರ್ಕೆಟಲ್ಲಿ ಲಾಂಚ್ ಮಾಡೋದಕ್ಕೆ ತುಂಬಾ ಟೈಮ್ ಬ್ಯಾಕ್ ಇಂದನೂ ಪ್ರಾಸೆಸ್ನಂತೂ ರೆಡಿ ಮಾಡಿದ್ದಾರೆ. ಅದರಲ್ಲಿ ಭಾಗವಾಗಿ ಡಾಕ್ಟರ್ ರೆಡ್ಡೀಸ್ ಅವರು ಪ್ರೆಸೆಂಟ್ ಈ ಡ್ರಗ್ನ US ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ರೆವೆಲ್ಮೆಂಟ್ ನಿಯರ್ಲಿ $8.5 ಬಿಲಿಯನ್ ಹತ್ರ ಸೇಲ್ಸ್ ಇರುವಂಥ ಡ್ರಗ್. ಇದರಿಂದ ಡಾಕ್ಟರ್ ರೆಡ್ಡೀಸ್ ಅವರಿಗೆ FY23 ನಲ್ಲಿ $50 ಮಿಲಿಯನ್ ಹತ್ರ ಸೇಲ್ಸು, FY24 ಎಸ್ಟಿಮೇಟ್ಸ್ಗೆ $140 to $150 ಮಿಲಿಯನ್ಸ್ ಹತ್ರ ಸೇಲ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಓವರಾಲ್ ಆಗಿ ನೆಕ್ಸ್ಟ್ 3 years ಅಲ್ಲೇ $500 to $600 ಮಿಲಿಯನ್ ಹತ್ರ ಸೇಲ್ಸು ಒಂದು ಈ ಡ್ರಗ್ ಒಂದು ಮೂಲಕನೇ ಡಾಕ್ಟರ್ ರೆಡ್ಡೀಸ್ ಅವ್ರಿಗೆ US ಅಲ್ಲಿ ಸೇಲ್ಸ್ ಇರುತ್ತೆ ಅನ್ನೋ ಥರ
ಮಾರ್ಕೆಟಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ಸು ಸ್ಟಾಕ್ಗೆ ಓವರಾಲ್ ಆಗಿ ನಾವು ಪಾಸಿಟಿವ್ ಆಗಿ ನೋಡಬಹುದು. ಇನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ಈ ಡ್ರಗ್ ಒಂದು ಕಾರಣವಾಗಲಿ ಅಪ್ಕಮಿಂಗ್ ಟೈಮ್ಸಲ್ಲಿ ಇವರು EPS ನೆಕ್ಸ್ಟ್ ಇನ್ಕ್ರಿಮೆಂಟಲ್ ಆಗಿ 35 to 45 ರೂಪೀಸ್ ಹತ್ರ ನೆಕ್ಸ್ಟ್ 3 ಇಯರ್ಸ್ ಅಲ್ಲೇ ಮೂವ್ ಆಗೋದಕ್ಕೆ ಚಾನ್ಸಸ್ ಇದೆ ಅನ್ನೋ ಥರ ಡೇಟಾ ಅಂತೂ ಅಪ್ಡೇಟ್ ಆಗ್ತಿದೆ. ನೆಕ್ಸ್ಟ್ ಗ್ಲೋಬಲ್ ಸ್ಪಿರಿಟ್ಸ್ ಬಗ್ಗೆ ಮಾತಾಡ್ಕೋಬೇಕು. ಕಂಪ್ನಿ ರಿಲೇಟೆಡ್ ಆಗಿ ಜಾಯಿಂಟ್ MD ಶೇಖರ್ ಸ್ವರೂಪ್ ಅವರು CNBC ಅವ್ರ ಜೊತೆ ಕೊಟ್ಟಿರೋ ಇಂಟರ್ವ್ಯೂನಲ್ಲಿ ಮೆನ್ಷನ್ ಮಾಡ್ತಿರೋದು ಪ್ರೆಸೆಂಟ್ ಆಲ್ರೆಡಿ ಕಂಪ್ಲೀಟ್ ಆಗ್ತಿರೋಂಥ ಕೆಪಾಸಿಟೀಸ್ ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇರುವಂಥ ನ್ಯೂ ಕೆಪಾಸಿಟೀಸ್ ಅಡಿಷನ್ಸ್ ಇವೆಲ್ಲಾನು ಆಗೋದ್ರೆ 1200 KLPD ಹತ್ರ ಇವರ ಇಥನಾಲ್ ಪ್ರೊಡಕ್ಷನ್ ಇರತ್ತಂತ. ಆಲ್ಮೋಸ್ಟ್ ಈಗ ಇರೋಂಥ ಕೆಪಾಸಿಟೀಸ್ಗೆ 30% ಹತ್ರ ಕೆಪಾಸಿಟಿ ಅಡಿಷನ್ ಆಗತ್ತೆ ಅಂತ. ಬಟ್ ಬ್ರೋಕನ್ ರೈಸ್ ಪರವಾಗಿ ಇವರಿಗೆ ಇನ್ಫ್ಲೇಷನ್ ದೊಡ್ಡದಾಗೇನು ಇಂಪ್ಯಾಕ್ಟ್ ಆಗಿಲ್ಲ. ಆದರೆ ಈ ಥರ ರೈಸ್ ಆಗ್ತಿರೋಂಥ ಫ್ಯೂಲ್ ಪ್ರೈಸಸ್ ಅವ್ರ ಮಾರ್ಜಿನ್ಸ್ನ ಇಂಪ್ಯಾಕ್ಟ್ ಮಾಡಿವೆ ಅಂತ. ಅಪ್ಕಮಿಂಗ್ ಮಂತ್ಸಲ್ಲಿ ಕಾಸ್ಟ್ ಆಫ್ ಫ್ಯೂಯಲ್ ಎನರ್ಜಿ ಪ್ರೈಸಸ್ ಡೌನ್ ಆಗ್ತಾ ಇದ್ರೆ ಅದು ಕಂಪನಿಗೆ ಬೆಟರ್ ಆಗಿರತ್ತಂತ ಮಾಡ್ತಿರೋ ಒಂದು ಕಮೆಂಟ್ಸು ಇವತ್ತು ಇಂಟ್ರಾಡೇ ಸೆಷನಲ್ಲಿ ಓವರಾಲ್ ಆಗಿ ಸ್ಟಾಕ್ ಪಾಸಿಟಿವ್ ಆಗಿ ಎಂಡ್ ಆಗ್ತಿದೆ. ಓವರಾಲ್ ಆಗಿ ಅವ್ರು ಹೇಳಬೇಕಾಗಿರೋದು ಅನ್ಕೊಂತಿರೋದು ನ್ಯೂ ಕೆಪಾಸಿಟೀಸ್ ಆ್ಯಡ್ ಆಗ್ತಾ ಇದ್ರೆ ಫರ್ದರ್ ಆಗಿ ಇವರು ಬಿಸ್ನೆಸ್ ಬೆಳೆಯುತ್ತೆ. ಆ ಥರ ನಂಬರ್ಸು ಆ ಥರ ಚೆನ್ನಾಗಿ ಇಲ್ಲದೇ ಇರೋ ಕಾರಣ ಮೇನ್ ರೀಸನ್ ಇನ್ಫ್ಲೇಷನ್ ಅಂಡ್ ಆ ಇನ್ಫ್ಲೇಷನ್ನು ಎನರ್ಜಿ ಅಂಡ್ ಫ್ಯೂಲ್ ರಿಲೇಟೆಡ್ ಆಗಿ ಕಾಣಿಸ್ತಾ ಇದೆ. ಇನ್ಫ್ಲೇಷನ್ ಕಾರಣವಾಗಲೇ ಇವ್ರ ನಂಬರ್ಸ್ ಇಂಪ್ಯಾಕ್ಟ್ ಆಗಿರೋ ಥರ ಶೇಖರ್ ಸ್ವರೂಪ್ ಅವರು CNBC ಅವರು ಕೊಟ್ಟಿರುವಂಥ ಇಂಟರ್ವ್ಯೂಸ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು ITC ಬಗ್ಗೆ ಮಾತಾಡ್ಕೋಬೇಕು. 2 ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಅದರಲ್ಲಿ ಪ್ರೈಮರಿ ಇದು ITC ಚೇರ್ಮನ್ ಸಂಜೀವ್ ಪುರಿ ಅವರು ಪ್ರೆಸೆಂಟ್ ಇರುವಂಥ ಇವರ ಹೋಟೆಲ್ ಬಿಸ್ನೆಸ್ನ ITCನಿಂದ ಪ್ರೆಸೆಂಟ್ ಲಿಸ್ಟ್ ಆಗಿರುವಂಥ ITC ಬಿಸ್ನೆಸ್ಸಿಂದ ಡಿಮರ್ಜರ್ ಮಾಡಿ ಸಪ್ರೇಟ್ ಕಂಪನಿಯಾಗಿ ಲಿಸ್ಟ್ ಮಾಡ್ತೀವಿ ಅಂತ. ಅಂಡ್ ಇನ್ನೊಂದು ಆಲ್ಟರ್ನೇಟಿವ್ ಸ್ಟ್ರಕ್ಚರ್ಸ್ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡ್ತಿರೋ ಥರ ಟೈಮ್ಸ್ ಆಫ್ ಇಂಡಿಯಾ ಅವ್ರ ಜೊತೆ ಸಂಜೀವ್ ಪುರಿ ಅವರು ಹೇಳ್ತಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಅಂಡ್ ಇವನ್ ಅದಕ್ಕೆ ಅಡಿಷನ್ ಆಗಿ ರಷ್ಯಾ ಅವ್ರು ಮಾಡ್ತಿರೋಂಥ ಸ್ವಲ್ಪ ಕಮೆಂಟ್ಸ್ ಕಾರಣವಾಗಿ ರಷ್ಯಾ ಉಕ್ರೇನ್ ರಿಲೇಟೆಡ್ ಆಗಿರುವಂಥ ಕಮಾಡಿಟಿ ಡೀಲ್ಸ್ ಅನ್ನೋವು ಇಂಪ್ಯಾಕ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಅಲ್ಲಿರುವಂಥ ಅನ್ಸರ್ಟನಿಟಿ ಕಾರಣವಾಗಿ ವೀಟ್ ಫ್ಯೂಚರ್ಸು ಗೋಧಿಗೆ ಸಂಬಂಧಿಸಿರುವ ಫ್ಯೂಚರ್ಸ್ ಇರುತ್ತಲ್ಲ ಅದು 7% ಹತ್ರ ಜಾಸ್ತಿ ಆಗಿದೆ. ಲಾಸ್ಟ್ 2 ಮಂತ್ಸ್ ಹೈಕ್ಗೆ ವೀಟ್ ಫ್ಯೂಚರ್ಸು ರೈಸ್ ಆಗಿರೋ ಥರ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ಇದೊಂದು FMCG ಕಂಪನೀಸ್ಗೆ ನೆಗೆಟಿವ್, ಆದರೆ ITC ರಿಲೇಟೆಡ್ ಆಗಿದ್ದು ಪಾಸಿಟಿವ್. ಬಿಕಾಸ್ ITC ಇಂಡಿಯಾದಿಂದ ವೀಟ್ನ ಎಕ್ಸ್ಪೋರ್ಟ್ ಮಾಡ್ತಿದೆ. ವೀಟ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಇಂಡಿಯಾದಲ್ಲಿ ಮೆಜಾರಿಟಿ ಆಫ್ ರೋಲ್ ಪ್ಲೇ ಮಾಡ್ತಿರೋದು ITC ಅವರು. ಅದರಿಂದ ವೀಟ್ ರಿಲೇಟೆಡ್ ಆಗಿ ಫ್ಯೂಚರ್ಸ್ ಬೆಳೀತಾ ಇದ್ದರೆ ITCಗೆ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಅಂಡ್ ಆ ಸೇಮ್ ವೀಟ್ನ ಯೂಸ್ ಮಾಡಿಕೊಂಡು ಬಿಸ್ಕೆಟ್ನ ತಯಾರು ಮಾಡುವಂಥ FMCG ಕಂಪನಿಗೆ ಅದು ನೆಗೆಟಿವ್ ಆಗಿ ನೋಡಬೇಕಾಗತ್ತೆ. ನೆಕ್ಸ್ಟು ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಅವರು ಡೇಟಾನ ಪಬ್ಲಿಷ್ ಮಾಡ್ತಿದ್ದಾರೆ. ಓವರಾಲ್ ಆಗಿ ಡೇಟಾ ನೋಡಿದ್ರೆ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಿರೋದು SBI ಲೈಫ್ ಸ್ಟಾಕ್. ಆದರೆ ದೊಡ್ಡದಾಗಿ ಬೆಳೆದಿಲ್ಲ. ಆದರೆ ಇವತ್ತು ಓವರಾಲ್ ಆಗಿ ಡೇಟಾ ಅಂತೂ ಚೆನ್ನಾಗಿದೆ. ಆ್ಯಂಡ್ ವರ್ಸ್ಟಾಗಿ ಪರ್ಫಾರ್ಮ್ ಮಾಡ್ತಿರೋದಂತೂ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸ್ ಅಂಡರ್ನಲ್ಲಿರುವಂಥ ಮ್ಯಾಕ್ಸ್ ಲೈಫ್ ಇವಲ್ಲದೆ ರೆಸ್ಟ್ ಆಫ್ ದಿ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಲೈಕ್ LIC ಆದರೂ HDFC ಲೈಫ್ ಆದರೂ ಈವನ್ ಎಕ್ಸೈಡ್ ಲೈಫೂ HDFC ಲೈಫ್ನಲ್ಲೇ ಇದೆ. ಅದರಿಂದ ಓವರಾಲ್ ಆಗಿ ಪರ್ಫಾರ್ಮೆನ್ಸ್ ಎಲ್ಲನೂ ನೋಡ್ತಾ ಇದ್ರೆ ಆ್ಯಂಡ್ ಈವನ್ ICICI ಲೈಫ್ ನೋಡ್ತಾ ಇದ್ರೂ ಇವೆಲ್ಲನೂ ಸ್ವಲ್ಪ ನ್ಯೂಟ್ರಲ್ ಆಗೇ ಇದೆ. ಮೀನ್ಸ್ ಎಲ್ಲ ಪಾಸಿಟಿವ್ ಅಲ್ಲ, ಹಾಗಂತ ನೆಗೆಟಿವ್ನೂ ಅಲ್ಲ. ವರ್ಸ್ಟಾಗಿ ಕಾಣಿಸ್ತಾ ಇರೋದಂತೂ ಎಂಟೈರ್ ನಂಬರ್ಸಲ್ಲಿ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್, ಬೆಸ್ಟ್ ಆಗಿರೋದು ಮಾತ್ರ SBI ಲೈಫ್ ಅವರು. ಈಗ ಅಂತನಲ್ಲ, ತುಂಬ ಟೈಮ್ ಬ್ಯಾಕಿಂದನೂ ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟಲ್ಲಿ ಬೆಟ್ರಾಗಿ ಗ್ರೋತ್ ಡೆಲಿವರಿ ಮಾಡ್ತಿರೋದು SBI ಲೈಫ್ ಅವರು. ನೆಕ್ಸ್ಟು Zee ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೋಬೇಕು. NCLT ಅವರು ಹೇಳ್ತಾ ಇರೋದು Zee ಎಂಟರ್ಟೈನ್ಮೆಂಟ್ ಅವರು October 14 ಒಳಗಡೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ನ ಕಂಡಕ್ಟ್ ಮಾಡಿ ಸೋನಿ ಮರ್ಜರ್ ರಿಲೇಟೆಡ್ ಆಗಿ ಫೈನಲ್ ಡಿಸಿಷನ್ ತಗೋಬೇಕು ಅನ್ನೋ ಥರ Zee ಎಂಟರ್ಟೈನ್ಮೆಂಟ್ ಅವ್ರಿಗೆ ಹೇಳ್ತಿರೋ ಥರ ಮಾರ್ಕೆಟ್ನಲ್ಲಿ ಅಪ್ಡೇಟ್ ಕಾಣಿಸ್ತಾ ಇದೆ. ನೆಕ್ಸ್ಟು ಇಂಟರ್ ಗ್ಲೋಬ್ ಏವಿಯೇಷನ್ ರಿಲೇಟೆಡ್ ಆಗಿ ಇಂಡಿಗೋ ಬಗ್ಗೆ ಮಾತಾಡ್ಕೋಬೇಕು. ಇಲ್ಲಿಂದ 7 ಮಂತ್ಸ್ ಬ್ಯಾಕು ಈ ಕಂಪನಿನಲ್ಲಿ ಒನ್ ಆಫ್ ದಿ ಮೇನ್ ಪ್ರಮೋಟರ್ ಆಗಿರುವಂಥ ರಾಕೇಶ್ ಗಂಗನ್ವಾಲ್ ಅವರ ಫ್ಯಾಮಿಲಿ 23% ಹತ್ರ ಅವ್ರ ಪಾಲನ್ನ ಹೋಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಎಂಟೈರ್ ಪೊಸಿಷನ್ನ ನೆಕ್ಸ್ಟ್ 5 years ಅಲ್ಲಿ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಭಾಗವಾಗಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ 2.8% ಹತ್ರ ಅವ್ರ ಶೇರ್ಸ್ನ ಈಚ್ ಶೇರ್ 1850 ರೂಪೀಸ್ನಲ್ಲಿ ಸೆಲ್ ಮಾಡ್ತಿರಂತ. ಅದಕ್ಕೆ ಕಾರಣವಾಗಿ 2000 crores ಹತ್ರ ರಾಕೇಶ್ ಗಂಗನ್ವಾಲ್ ಅವರು ರೈಸ್ ಮಾಡ್ತಿದ್ದಾರೆ ಅನ್ನೋ ಹತ್ರ ಮಾರ್ಕೆಟಲ್ಲಿ ಬರ್ತಿರೋಂಥ ಈ ಸ್ಪೆಕ್ಯುಲೇಷನ್ಸ್ ಓಪನಿಂಗಿಂದಾನೆ ಇಂಡಿಗೋ ಸ್ಟಾಕ್ ಮೇಲೆ ಇವತ್ತು ಪ್ರೆಷರ್ನಂತೂ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟು ಶುಗರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟು ಇಥನಾಲ್ ಪ್ರೈಸಸ್ನ ಅಗೈನ್ 3 ರೂಪೀಸ್ ಪರ್ ಲೀಟರ್ ಜಾಸ್ತಿ ಮಾಡ್ತಿರೋ ಥರ ಸೋರ್ಸಸ್ಸಿಂದ ಬರ್ತಿರೋವಂಥ ಇನ್ಫಾರ್ಮೇಷನ್ ಅಂತ ಮಾರ್ಕೆಟಲ್ಲಿ ಡೇಟಾ ಸರ್ಕ್ಯುಲೇಟ್ ಆಗ್ತಿದೆ. ಆಲ್ರೆಡಿ ಇಥನಾಲ್ ತಯಾರು ಮಾಡ್ತಿರೋಂಥ ಕಂಪನೀಸ್ಗೆ ಗೌರ್ಮೆಂಟು ಸಪೋರ್ಟ್ ಮಾಡ್ತಾ ಇದೆ. ರೀಸೆಂಟಾಗಿ ಇಥನಾಲ್ ಪ್ರೈಸಸ್ಸು ಗೌರ್ಮೆಂಟು ಜಾಸ್ತಿ ಮಾಡಿದ್ದೆ. ಆ್ಯಂಡ್ ಅಗೈನ್ ಫರ್ದರ್ ಆಗಿನೂ ಇಥನಾಲ್ ಪ್ರೈಸಸ್ ಜಾಸ್ತಿ ಮಾಡ್ತಾ ಇದ್ರೆ ಅದು ಇಥನಾಲ್ ತಯಾರು ಮಾಡುವಂಥ ಕಂಪನೀಸ್ಗೆ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡುವಂಥ ಕಂಪನೀಸ್ಗೂ ಪಾಸಿಟಿವ್ ಆಗಿ ನಾವು ನೋಡಬೇಕು.
ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 17,720 ಇದು ಸ್ವಲ್ಪ ದೂರ ಇದೆ ಅಂದ್ರೆ ಸ್ವಲ್ಪ ಹತ್ರ ನೋಡಬೇಕಂದ್ರೆ 17,720 ಟು 17,780 ಈ ಝೋನ್ ಗಮನಿಸಬಹುದು. ಮಾರ್ನಿಂಗ್ ಇಲ್ಲೇ ರೆಸಿಸ್ಟೆಂಟ್ ಆಗಿರೋ ಕಾರಣವಾಗಿ ನೆಕ್ಸ್ಟ್ ಅದೇ ಸಪೋರ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಆದರೆ ಅದು ಬ್ರೇಕ್ ಆಗಿ ಡೌನ್ ಸೈಡ್ಗೆ ಬರ್ತಾ ಇದ್ರೆ ಆರ್ ಗ್ಯಾಪ್ ಡೌನ್ ಆಗ್ತಾ ಇದ್ರೆ ಓಪನಿಂಗ್ ಅಲ್ಲಿ ಇರುವಂತ 17,720 ಇಂಪಾರ್ಟೆಂಟ್ ಸಪೋರ್ಟ್ ಇಲ್ಲಿಂದನು 17,720ನೇ ಇಂಪಾರ್ಟೆಂಟ್ ಸಪೋರ್ಟ್. ಇಲ್ಲಿಂದ ಟಾಪ್ ಸೈಡು 17,850 ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 40,070 ಅಂಡ್ ಅದ್ರ ಬಿಲೋ 39,770. ಇಲ್ಲಿಂದ ಟಾಪ್ ಸೈಡ್ ಬರ್ತಿದ್ರೆ 40,420ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಬ್ಯಾಂಕ್ ನಿಫ್ಟಿಲಿ ಗಮನಿಸಬಹುದು. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಇರುವಂಥ ಆಪ್ಷನ್ ಡೇಟಾ ಪ್ರಕಾರ ರೀಸೆಂಟ್ ಆಗಿ ನಾವು ನೋಡ್ತಾ ಇರೋಂಥ ರೇಂಜು 17,200 ಟು 18,000 ಈ 800 ಪಾಯಿಂಟ್ ರೇಂಜ್ ನಾವು ಗಮನಿಸಬಹುದು. ಆದರೆ ಈಗ ಮಾರ್ಕೆಟ್ ಈ ಥರ ಟಾಪ್ ಸೈಡ್ಗೆ ಬರ್ತಾ ಇರೋದ್ರಿಂದ ಕಂಪೇರ್ ಟು 17,200 ಹೈ ರೈಟಿಂಗು 17,400 ಹತ್ರ ಫಾರ್ಮ್ ಆಗ್ತಿದೆ. ಸೊ 17,400 ಟು 18,000 ಈ 600 ಪಾಯಿಂಟ್ ರೇಂಜ್ನಲ್ಲಿ ಮಾರ್ಕೆಟ್ ಇರುತ್ತೆ ಅನ್ನೋ ಥರ ಕಾಲ್ ಅಂಡ್ ಪುಟ್ ರೈಟರ್ಸು ಭಾವಿಸ್ತಾ ಇದ್ದಾರೆ. 17,500 ಹತ್ರನೂ ಇನ್ನೂ ಜಾಸ್ತಿ ರೈಟಿಂಗ್ ಕಾಣಿಸ್ತಾ ಇದೆ. ಬಟ್ ಪ್ಯಾರಲಲ್ ಆಗಿ ನೀವು ಕಾಲ್ ಸೈಡನ್ನು ಡೇಟಾ ಗಮನಿಸಿದ್ರೆ ಅಲ್ಲೂ ಡೇಟಾ ಬಿಲ್ಡ್ ಆಗ್ತಾ ಇದೆ. ಮೇ ಬಿ ಅಲ್ಲಿ ಸ್ಟ್ರಾಡಿಲ್ ಹಾಕೋರು ಇರಬಹುದು. ಅದರಿಂದ 17,400 ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಅಂಡ್ 18,000ನ ಸೈಕಲಾಜಿಕಲ್ ಲೆವೆಲ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.